ತಂಡದಿಂದ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದರೆ ತಾವೆಲ್ಲರೂ ಕೂಡ ಮಾಧ್ಯಮದ ಪ್ರಕಟಣೆ ಮೂಲಕ ತಾವೆಲ್ಲರೂ ಕೂಡ ಮಾಡಿದ್ರಿ. ತಮಗೆ ಹೃದಯಪೂರ್ವಕವಾದ ಅಭಿನಂದಿಸ್ತಾ ಇದರ ಮುಂದುವರಿದ ಭಾಗವಾಗಿ ಇದೇ 28ನೇ ತಾರೀಕು ಬೆಳಿಗ್ಗೆ 7 ಗಂಟೆ ಅಷ್ಟೊತ್ತಿಗೆ ಸುಮಾರು 50ರಿಂದ 60 ಬಸ್ನಲ್ಲಿ ಶುಭಮಂಗಲ ಕಲ್ಯಾಣ ಮಂದಿರದಿಂದ ಶಿವಮೊಗ್ಗದ 35 ವಾರ್ಡ್ಗಳಿಂದ ಕನಿಷ್ಠ ಒಂದೊಂದು ಬಸ್ ಅಂತೆ. ಅದೇ ರೀತಿ ಯಾರ್ಯಾರು ಈ ಒಂದು ಪರಿಸರ ಹೋರಾಟದಲ್ಲಿ ನಮಗೆ ಸಹಕಾರ ಕೊಡ್ಬೋದು ಅವರೆಲ್ಲರನ್ನೂ ಕೂಡ ನಾವು ಸಹಕಾರ ಕೇಳ್ತಾ ಸುಮಾರು 2,500 ಪರಿಸರಾಸಕ್ತರು ನಾವೆಲ್ಲರೂ ಕೂಡ ಸಾಗರದ ಗಾಂಧಿ ಸರ್ಕಲ್ನಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ 10:30 ಅಷ್ಟೊತ್ತಿಗೆ ಮಾರುತಿ ಗುರೂಜಿಯವರು ಕೂಡ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಾದ ನಂತರ ನಾವೆಲ್ಲರೂ ಕೂಡ ಮಧ್ಯಾಹ್ನ 3-3:30 ಅಷ್ಟೊತ್ತಿಗೆ ಕಾರ್ಗಲ್ನ KPC ಕಚೇರಿಯು ಕೂಡ ತಲುಪಿ KPC ಅಧಿಕಾರಿಗಳಿಗೆ ಶರಾವತಿ ಪಂಪ್ ಸ್ಟೋರೇಜ್ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಪ್ರಾಜೆಕ್ಟ್ ಆಗಕೂಡ್ದು ಅಂತ ಮನವಿ ಪತ್ರನೂ ಕೂಡ ನಾವು ಇಡೀ ರಾಷ್ಟ್ರಭಕ್ತ ಬಳಗ ಮತ್ತು ಪರಿಸರಕ್ಕಾಗಿ ನಾವು ತಂಡದಿಂದ ನಾವು ಕೊಡೋರಿದ್ದೀವಿ. ಯಾಕೆಂತಂದ್ರೆ ಈಗಾಗಲೇ ಈ ಬಾರಿಯ ಬಜೆಟ್ನಲ್ಲಿ ಏನದು 10,500 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಬಜೆಟ್ನಲ್ಲಿ ಅದು 15,000 ಕೋಟಿ ಆಗಿದೆ ಅನ್ನಂತ ಮಾಹಿತಿನೂ ಕೂಡ ಬರ್ತಾ ಇದೆ. ಇಂಪ್ಲಿಮೆಂಟ್ ಆಗೋ ಸಂದರ್ಭದಲ್ಲಿ ಅದು ಎಷ್ಟು ಕೋಟಿ ಹೋಗಿ ನಿಲ್ಲತ್ತೋ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದ ಜನರಿಗೆ ಈ ಒಂದು ಹೊರೆನ KJ ಜಾರ್ಜ್ ಅವರು ಮತ್ತು DK ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಈ ಒಂದು ಪ್ರಾಜೆಕ್ಟ್ ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಕುಟುಂಬದ ಜೇಬ್ ತುಂಬಿಸ್ಕೊಳಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಕೊಟ್ಟಿರೋದನ್ನ ರಾಷ್ಟ್ರಭಕ್ತ ಬಳಗ ಮತ್ತು ಪರಿಸರಕ್ಕಾಗಿ ನಾವು ತಂಡದಿಂದ ನಾವು ಸಂಪೂರ್ಣವಾಗಿ ವಿರೋಧಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಈ ಪ್ರಾಜೆಕ್ಟ್ ಆಗ್ಲಿಕ್ಕೆ ಬಿಡಲ್ಲ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹೇಳಿಕ್ಕೆ ಬಯಸ್ತಾ ಇದ್ದೀವಿ.